ಏನ್ಷಿಯಂಟ್ ಪಲ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಕ್ಷಿತಾ. ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದಂತಹ ಪ್ರತ್ಯೇಕತೆ ಇದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿರುವ ಪ್ರತಿಯೊಂದು ತಾಲೂಕು ಹಾಗೂ ಜಿಲ್ಲೆಗಳಿಗೂ ಅದರದೇ ಆದಂತಹ ಪ್ರತ್ಯೇಕತೆ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೋಲಾರದ ಬಗ್ಗೆ ತಿಳಿಯೋಣ. ಕೋಲಾರ ಎಂದರೆ ಹಾಲು, ರೇಷ್ಮೆ ಹಾಗೂ ಬಂಗಾರ ಮಾತ್ರವೇ ಅಲ್ಲ. ಪ್ರಾಚೀನ ಕಾಲದಿಂದಲೂ ಕೋಲಾರ ಎಂದರೆ ಅದಕ್ಕೆ ಆದಂತಹ ಪ್ರತ್ಯೇಕತೆ ಇದೆ. ಕೊಳ್ಳಹಾಲಾಪುರ. ಮೊದಲಿಗೆ ಕೋಲಾರವನ್ನು ಕೊಳ್ಳಹಾಲಾಪುರ ಎಂದು ಕರೆಯಲಾಗುತ್ತಿತ್ತು. ಅದರ ಅರ್ಥ ದಿ ವೈಲೆಂಟ್ ಸಿಟಿ. ದಿ ವೈಲೆಂಟ್ ಸಿಟಿ ಈ ಹೆಸರು ಬರಕ್ಕೆ ಕಾರಣ ಏನೆಂದರೆ, ಮೊದಲಿಗೆ ಕೋಲಾರವನ್ನು ಯುದ್ಧ ಭೂಮಿಯಾಗಿ ಬಳಸುತ್ತಿದ್ದರು. ಚೋಳರು ಹಾಗೂ ಚಾಲುಕ್ಯರು ಕೋಲಾರವನ್ನು ಯುದ್ಧ ಭೂಮಿಯಾಗಿ ಬಳಸುತ್ತಿದ್ದರು. 2ನೇ ಶತಮಾನದಲ್ಲಿ ಕೊಳ್ಳಾಲಪುರವನ್ನು ಕುವಲಾಲಪುರ ಎಂದು ಗಂಗರು ಮರುನಾಮಕರಿಸಿದರು. ಗಂಗರ ಆಳ್ವಿಕೆಯ ಸಮಯದಲ್ಲಿ ಅದೆಷ್ಟೋ ಪ್ರತ್ಯೇಕವಾದಂತಹ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಇವತ್ತಿಗೂ ಪ್ರಸಿದ್ಧವಾದದ್ದು ಕೋಲಾರಮ್ಮ ದೇವಸ್ಥಾನ. ಕೋಲಾರಮ್ಮ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. 4ರಿಂದ 19ನೇ ಶತಮಾನದ ತನಕ ಅನೇಕ ರಾಜಮನೆತನಗಳು ಕೋಲಾರವನ್ನು ಆಳ್ವಿಕೆಯನ್ನು ಮಾಡಿರುತ್ತಾರೆ. ಅದರಲ್ಲಿ ಕೆಲವರು ಗಂಗರು, ಚಾಲುಕ್ಯರು, ಚೋಳರು, ರಾಷ್ಟ್ರಕೂಟರು, ಮೈಸೂರು ಅರಸರು, ಟಿಪ್ಪು ಸುಲ್ತಾನ್ ಹಾಗೂ ಹೈದರಾಲಿರವರು. ಮುಂದಿನ ವಿಡಿಯೋಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿರುವ ಪ್ರತ್ಯೇಕ ದೇವಸ್ಥಾನಗಳ ಬಗ್ಗೆ ತಿಳಿಯೋಣ. ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹವನ್ನು ನೀಡುತ್ತದೆ. ಧನ್ಯವಾದಗಳು. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.